ಅದೇ ಕಾಲ್ ಬಿತ್ತಪ್ಪ ಏನಂತ ಗೊತ್ತಾಗಬೇಕಲ್ರಿ. ನಿಮ್ಮ ಹೆಸರ? ಇದು ಯಾವ ದೇವ್ರ ಇದು? ಇದು ದೇವ್ರ ನೀ ಪೂಜೆ ಮಾಡ್ತೇನೆ ಮತ್ತೆ ಇದು ಯಾವ ದೇವ್ರ ಇದು? ನಾ ಅದಕ್ಕೆ ಕೇಳಗತ್ತೀನಿ. ಮಾಡ್ತೇವೆ ನಾವು ಪೂಜೆನೇ. ನಾವು ದೇವ್ರನ್ನು ಏನ್ ಮಾತಾಡಿದ್ರಿ ಮುತ್ತೇನ ಸಂಗತ? ನಿನ್ನೆ ಉಂಡಿದೇವ್ ತರಕಿರಲ್ಲ ಅದೇನು ಹೇಳ ನಾವು ಗುಡಿ ಮುತ್ತೆ ಇಲ್ಲಿ ಗುಡಿ ಒಳಗೆ ತಿರ್ಗಾಡ್ಬಾರ್ದು ನೋಡ್ಬೇಕು ನೋಡ್ಬೇಡ ಅದ್ರ ಹೇಳು. ಹೇಳ್ರಿ ಮುತ್ತೆ ಬಿಗ್ಯಾಕ್ ಮಾಡ್ತಾನ್ರಿ ಇಲ್ಲಿನ ಬಂದ್ ಹತ್ತೆ ಬಿಡ್ಲಿ ಮುತ್ತೆ ಒಟ್ಟ ಬಿಡ್ಲಾರ್ದೆ ಫೋಟೋದು ಹೊಡಿಬೇಡ್ರಿ, ನಮ್ ಕೋಲ್ಗಳದು ಹೊಡಿಬೇಡ್ರಿ. ಇಲ್ಲ ತಿರುಗಾಡಿ ಹೊಡಿತೀರಿ ಏನೋ ನಿಮ್ಗೆ ಕೆಲಸ. ಆಯ್ತು ಹೇಳಿದಿಲ್ಲ ನಮಗ್ ಬೇಕಾಗಿಲ್ಲ, ಬೇಡ ಹೋರಿ ಅಂತ ಹೇಳಿ ನಾವು ಆಯ್ತು ಹೋಗಮಲ್ಲ ಹೋಗ್ತೀನಿ. ಆಯ್ತು ಮುಗೀತು ಹೋಗ್ತೀನಿ ಮುಗೀತು ಸಮಾಧಾನ ಆಯ್ತು. ಆಯ್ತು ಆಯ್ತು ಹೋಗ್ತೀನಿ ತೊಗೊಂಬಂತೆ ಸಮಾಧಾನ ಮಾಡ್ಕೊ. ಯಾವ ಸ್ಕೂಲ್ ರೀ? ಯಾವ ಗೌರ್ಮೆಂಟ್ ಸ್ಕೂಲ್ ರೀ? ಹಿರಿಯರು ಈಗ ಈ ಪರ ಕುಂದ್ರಿಸ್ಕೊಂಡ್ ಮಾಡಕತ್ತಿರಲಿ ಎದ್ರ ಸಲ ಎಕೋ ಕ್ಲಬ್ ಅದ ಸರ್ ಕಾರ್ಯಕ್ರಮ ಇರ್ತೈತಿ ನಮ್ಗೆ. ಅಂದ್ರೆ ಎಕೋ ಕ್ಲಬ್ ಅಂದ್ರೆ ಪರಿಸರದ ಬಗ್ಗೆ ನಾವು ಹುಡುಗರಿಗೆ ಅದ್ರ ಬಗ್ಗೆ ನಾವು ಜಾಗೃತಿ ಮಾಡ್ಬೇಕಾಗ್ತದ್ರಿ. ಅದಕ್ಕೆ ಅವ್ರಿಗೆ ಇವತ್ತೇನ್ ಮಾಡಿದ್ವಿ ನಾವು ಜಟ್ಟಿಂಗೇಶ್ವರ ಗುಡಿಯಾಗ ಇಲ್ಲಿ ಇದು ಸ್ವಲ್ಪ ಕ್ಲೈಮೇಟ್ ಚಂದ ಅಲ್ರಿ, ಅಂದ್ರೆ ಕಾಡಿದ್ದಂಗ ಅವ್ರಿಗೆ ಅನುಭವ ಆಗ್ಬೇಕಲ್ಲ, ಅದಕ್ಕೆ ನಾವ್ ಇಲ್ಲೇ ಕರ್ಕೊಂಡ್ ಬಂದಿದ್ರಿ. ಹೇಳೋದಕ್ಕಿಂತ ಸ್ವಲ್ಪ ಲೈವ್ ಎಕ್ಸ್ಪೀರಿಯನ್ಸ್ ಇರ್ಲಿ ಸ್ವಲ್ಪ ಅವ್ರಿಗೂ ಅನುಭವ ಇರ್ತದ್ರಿ. ಆಮೇಲೆ ಇಲ್ಲೆಲ್ಲ ಇದ್ದಾರಲ್ಲ ಏನಪ್ಪಾ ಅಂದ್ರೆ ಆಲ್ಮೋಸ್ಟ್ ಎಲ್ಲ ರೈತರ ಮಕ್ಕಳು, ಇವ್ರಿಗೆ ನಾವ್ ಹೇಳೋದಕ್ಕಿಂತ ಹೆಚ್ಚ ಅವ್ರಿಗೆ ಅನುಭವ ಆಗ್ತದ್ರಿ. ಹಿಂಗಾಗಿ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಅನುಭವ ಮಾಡೋಣ ಅಂತ ಹೇಳಿ ಈ ಕಡೆ ಕರ್ಕೊಂಡ್ ಬಂದಿರಿ. ಸ್ವಲ್ಪ ಅವ್ರ ಜೊತೆ ಮಾತಾಡ್ಬೋದು. ಮಾತಾಡ್ರಿ. ಸೋ ಮಚ್ ಸರ್, ನಿಮ್ ವ್ಯಾಲ್ಯೂಬಲ್ ಟೈಮ್ ನನಗೆ ಕೊಟ್ಟಿದ್ದಕ್ರಿ, ಖುಷಿ ಐತ್ರಿ ನಮ್ಗ ಸ್ವಲ್ಪ ಕೊಟ್ಟಿದ್ದಕ್ಕೆ. ನಾ ಅಲ್ಲಿ ಸ್ವಲ್ಪ ಅಲ್ಲಿ ಮಠಕ್ಕೆ ಬಂದಿದ್ರಿ, ಆ ಮಠಕ್ಕೆ ಬಂದಾಗ ನಾ ಅಲ್ಲಿ ನಿಂತ್ಕೊಂಡು ನೋಡಿದ್ರಿ, ಅದಕ್ಕೆ ಕಾಣಿಸ್ತು ಏನೋ ಒಂದು ಒಳ್ಳೇದ್ ಮಾಡಕತ್ತೀರಿ, ಒಳ್ಳೇದಾಗಲ್ರಿ. ಈ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ರೀ, ಏನೂ ತೊಂದರೆ ಇಲ್ಲ ತಂದ್ರೆ, ಏನು ತೊಂದರೆ ಇಲ್ಲ. ಓಕೆ ಒಳ್ಳೇದಾಗ್ಲಿ. ಇದೇ ರೀತಿ ಹೊಸ ಹೊಸ ಕಾರ್ಯಕ್ರಮ ಮಾಡ್ತ ಬರ್ರಿ, ಸ್ವಲ್ಪ ಪರಿಸರ ಬಗ್ಗೆ ಅವ್ರಿಗೂ ಮಾಹಿತಿ ಕೊಡುತ್ತ ಬರ್ರಿ ಸರ್. ನಾವು ಅದೇ ಒಂದು ಮಾರ್ಗಗಳು ನಾವು ಹೋಗ್ತಾ ಇದೀವಿ. ಯಾವ್ದಾದ್ರು ಒಂದು ಒಳ್ಳೆ ಕಾರ್ಯಗಳಾಯ್ತು, ಒಳ್ಳೆ ಇತಿಹಾಸ ಹುಡುಕಾಡ್ಕೊತ ನಾವು ಹೋಗ್ತಾ ಇದ್ವಿ. ಅದ್ರೊಳಗೆ ಇದನ್ನ ಒಂದು ಮಾಹಿತಿ ಸಿಕ್ತು ನಮ್ಗೆ. ಎಲ್ಲ ಹುಡುಗರು ನೋಡಿ ಖುಷಿ ಅಂದ್ರೆ ಖುಷಿ, ಭಾಳ ಖುಷಿ ಆಯ್ತು ನನಗೆ. ಯಾಕಂದ್ರೆ ಚಲೋ ಮಾತಾಡಿದ್ರು ಎಲ್ಲ ಹುಡುಗರು. ಮತ್ತೆ ಏನ್ರಿ ಕೇಳ್ತೀರಿ ಅನ್ರು? ಕರೆಕ್ಟ್ ನಿಮ್ಗೆ ಗೌರ್ಮೆಂಟ್ ಶಾಲ್ಯಾಗ ಏನ್ರಿ ಪ್ರಾಬ್ಲಮ್ ಅದೇನು? ಏನೂ ಇಲ್ಲ. ನನ್ನ ಲೈಫ್ ಒಳಗೆ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಈ ಒಂದು ಇನ್ಸಿಡೆಂಟ್. ನಾನೇನು ಈ ಒಂದು ವಿಡಿಯೋ ಮಾಡ್ಕೊತಿದ್ದು ಬೇರೆ ಉದ್ದೇಶಕ್ಕಾಗಲ್ಲ. ನಂತರ ಮತ್ತೊಬ್ರು ಯಾರಾದ್ರೂ ಬ್ಲಾಗರ್ಸ್ ಬಂದ್ರಿ, ಯಾರಾದ್ರೂ ವಿಸಿಟರ್ಸ್ ಬಂದ್ರಂದ್ರೆ, ಯಾರಾದ್ರೂ ಭಕ್ತಾದಿಗಳು ಬಂದ್ರಂದ್ರೆ ಅವ್ರಿಗೆ ಈ ರೀತಿ ಆಗಬಾರ್ದು. ಹಿರಿಯರಿಗೆ ಸ್ವಲ್ಪ ತಿಳಿಸಿ ಬುದ್ಧಿ ಹೇಳ್ರಿ, ಈ ರೀತಿ ಮಾತಾಡಬೇಡ ಅಂತ ಹೇಳ್ರಿ. ಅವರು ಸೀದಾ ಅವರು ಬೇರೆ ಮಾತಾಡಕತ್ತಾರ, ಜಾತಿ ಆಯ್ತು ಅದು ಇದು ಆಯ್ತು ಏನೋ ಅಲ್ಲಗತ್ತಾರ. ಅವರು ನಮ್ಮ ಥರ ಬೇರೆದವ್ರು ಯಾರಾದ್ರೂ ಬಂದು ಕೆಟ್ಟ ಪ್ರಚಾರ ಮಾಡಿದ್ರಂದ್ರೆ, ಏನಾದರೂ ಇತಿಹಾಸ ತಿರುಚಿ ಹೇಳಿರಂದ್ರೆ ನಮಗೆ ಹೇಳತ್ ಬರ್ರಿ, ಬ್ರದರ ಹಿಂಗೆ ಆಗ್ಯಾದ್ರಿ ಪ್ರಾಬ್ಲಮ್, ಹಿಂಗೆ ಮಾಡಿದ್ದಾರೆ, ಅದ್ರ ಸಲ ಬ್ಯಾಡ ಅಂತಂದ್ರೆ ಬಿಟ್ಟು ಬಿಡ್ತೀವಿ. ನೀಲ್ ನಿಂದ್ರಬೇಡ ಹೋಗಂತಾರ. ಅಲ್ಲಿ ಹೋಗಿ ಆ ಗೌರ್ಮೆಂಟ್ ಸ್ಕೂಲ್ ಹುಡುಗರ್ದು ವಿಡಿಯೋ ಮಾಡ್ಕತ್ತಾರ, ಅಲ್ಲಿ ಮಾಡ್ಬಿಡ್ತಾರ. ಗುಡಿ ಅಂತೂ ಭಾರಿ ಅದ್ರಿ, ನೆಕ್ಸ್ಟ್ ಲೆವೆಲ್ ಅದ. ಯಾಕಂದ್ರೆ ಗುಡಿ ಒಳಗಿಂದು ಮೇಂಟೆನೆನ್ಸ್ ಆಯ್ತು, ಭಾಳ ಕ್ಲೀನ್ನೆಸ್ ಆಗಿ ಇಟ್ಟಿದ್ದಾರ.